ಸರ್ ಈಗ ಇದು ಬೀಟಲ್ ಮೇಕೆನಾ? ಹೌದು, ಬೀಟಲ್ ಮೇಕೆ, ಬೀಟಲ್ ಬ್ರೀಡರ್. ಇದು ಹೆಣ್ಣಲ್ಲ, ಗಂಡಿದು. ಸೊ ಇದ್ರದ್ದು ಸ್ಪೆಷಾಲಿಟಿ ಏನು ಸರ್? ಈಗ ಪ್ಯೂರ್ ಬೀಟಲ್ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಪ್ಯೂರ್ ಬೀಟಲ್ ಅಂತಂದ್ರೆ ನೀವು ನೋಡಬೇಕಾಗಿರೋದು ಮೇಯ್ನು ಈ ರೋಮನ್ ನೋಸ್ ಇದೆಯಲ್ಲ, ಇದು ರೋಮನ್ ನೋಸ್. ಇದು ಗಿಣಿ ಮೂಗ್ ಥರ ಹುಬ್ಬಿರಬೇಕು. ಎರಡನೇದಾಗಿ ಕೊಂಬುಗಳು ಚಪ್ಪಟೆಯಾಗಿ ಬಂದು ಹಿಂಭಾಗಕ್ಕೆ ಬಾಗಿರಬೇಕು. ಎತ್ತರ ಬಂದು ಇದು 45 ಇಂಚಿದೆ. ತೂಕ ಬಂದು 98 kg ಇದೆ. ಸೊ ಎಷ್ಟು ತನಕ ಕೆಜಿ ತೂಗ್ಬೋದು ಅಥವಾ ಎಷ್ಟು ಹೈಟ್ ಇನ್ನೂ ಬೆಳಿಬೋದು ಸರ್? ಅಲ್ಲ, ಇದನ್ನ ಅಂಡರ್ ವೈಟ್ ಅಲ್ಲಿ ಇಟ್ಟಿರ್ತೀವಿ. ಇದನ್ನ ವೆಯ್ಟ್ ಜಾಸ್ತಿ ಮಾಡಕ್ ಹೋಗಲ್ಲ, ಯಾಕಂದ್ರೆ ಕ್ರಾಸಿಂಗ್ ಪ್ರಾಬ್ಲಮ್ ಆಗುತ್ತೆ. ನಾನು ತಂದಿದ್ದು 1,10,000 ರೂಪಾಯಿ ತಂದಿದ್ದು. ಆವಾಗ ನಾನು ತಂದಾಗ ಬರೀ 2 ಇತ್ತು. ಈಗ 8 ಆಗಿದೆ. 3.5 ವರ್ಷ ಈಗ ಇದಕ್ಕೆ ವಯಸ್ಸು. ಸೂಪರ್. ಸೊ ಇನ್ ಕೇಸ್ ಈಗ ನೀವು ಇದನ್ನ ಸೇಲ್ ಮಾಡ್ತೀರಾ ಅಂದ್ರೆ ಎಷ್ಟು ರೇಟ್ ಸಿಗ್ಬೋದು? ಇಲ್ಲ, ಇದನ್ನ ಸೇಲ್ ಮಾಡಲ್ಲ. ಇನ್ನೂ ಒಂದು 6 ರಿಂದ 7 ವರ್ಷ ನಾವು ಬ್ರೀಡರ್ ಆಗಿ ಇಟ್ಕೊಂಡಿರ್ತೀವಿ. ಇದನ್ನ ಸೇಲ್ ಮಾಡ್ಲಿಕ್ಕೆ ಹೋಗಲ್ಲ. ಇದರಲ್ಲಿ ಮರಿ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಕಿವಿ ಲೆಂತ್ ನಿಮ್ಗೆ ಹೈದರಾಬಾದ್ ಈ ತರ ಜಾಸ್ತಿ ಉದ್ದ ಬರಲ್ಲ. ಮ್ಯಾಕ್ಸಿಮಮ್ ಬರೋದು 1 ಅಡಿ ಬರುತ್ತೆ ನಿಮ್ಗೆ. ಅದ್ರ ಜೊತೆಗೆ ನೋಡಿ, ಇದನ್ನ ಜಾಲರ್ ಅಂತ ಕರಿತೀವಿ. ಈ ಜಾಲರ್ ಚೆನ್ನಾಗಿರ್ಬೇಕು. ಇದ್ರ ಕ್ವಾಲಿಟಿ ಹೈಟು ಹಂಗೆ ಇರಬೇಕು. ಇದಕ್ಕೆ ವ್ಯಾಕ್ಸಿನೇಷನ್ ಸೇಮ್ ವ್ಯಾಕ್ಸಿನ್, ಹೆಣ್ಣು ಗಂಡು ಎಲ್ಲದಕ್ಕೂ ಒಂದೇ ವ್ಯಾಕ್ಸಿನ್ ಇರುತ್ತೆ. 6 ವ್ಯಾಕ್ಸಿನ್ ಮಾಡ್ಕೋತೀವಿ. ಪ್ರತಿ 4 ತಿಂಗಳಿಗೊಂದ್ಸರಿ ಡಿವರ್ಮಿಂಗ್ ಮಾಡ್ಕೋತೀವಿ. ಸೊ ಸೇಲ್ ಅಂತ ಬಂದಾಗ ಯಾವ್ದಕ್ಕೆ ಡಿಮಾಂಡ್ ಜಾಸ್ತಿ ಸರ್? ಹೆಣ್ಣಿಗ ಗಂಡಿಗ? ಇಲ್ಲ, ಬ್ರೀಡಿಂಗ್ ಅಂತ ಬಂದಾಗ ಹೆಣ್ಣಿಗೆ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ. ನೀವು ಫ್ಯಾಟ್ನಿಂಗ್ ಅಂತ ಬಂದಾಗ ಗಂಡಿಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಎರಡು ಸೇಮ್ ಈಕ್ವಲ್ ಆಗಿ ಸೇಲ್ ಆಗುತ್ತೆ.